ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತಿನ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು. ಈ ಒಂದು ಅಧ್ಯಾಯದಲ್ಲಿ ಇವತ್ತು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳ ಮತ್ತು ಅವುಗಳ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಬಹುಪದೋಕ್ತಿಗಳ ಇಂಟ್ರೊಡಕ್ಷನ್ ಪಾರ್ಟ್, ಬಹುಪದೋಕ್ತಿಗಳು ಅಂದ್ರೆ ಏನು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ನೋಡೋಣ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು. ಯಾವುದಕ್ಕೆ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂತೇವೆ ಅನ್ನೋದನ್ನು ನೋಡೋಣ. ಉದಾಹರಣೆ, ಎಕ್ಸರ ಘಾತ 3 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 7. ಇಲ್ಲೇ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸ್ ಅಷ್ಟೇ ಚರಾಕ್ಷರ ಇದೆ, ಆದ್ದರಿಂದ ಇದು ಎಕ್ಸ್ ಎಂಬ ಚರಾಕ್ಷರವಿರುವ ಬಹುಪದೋಕ್ತಿಯನ್ನು ಆಗಿದೆ. ಎರಡನೇ ಉದಾಹರಣೆ ನೋಡೋಣ. 3y ಸ್ಕ್ವೇರ್ ಪ್ಲಸ್ 5y. ಇಲ್ಲಿ y ಸ್ಕ್ವೇರ್ ಮತ್ತು y ಒಂದೇ ಚರಾಕ್ಷರ ಇದೆ, ಆದ್ದರಿಂದ ಇದು y ಎಂಬ ಚರಾಕ್ಷರವಿರುವ ಒಂದು ಬಹುಪದೋಕ್ತಿ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ 2x ಸ್ಕ್ವೇರ್ ಪ್ಲಸ್ 5y ಅಂತ ನಾನು ತಗೊಂಡೇನೆ. ಅಂದರೆ ಎಕ್ಸ್ ಮತ್ತು y ಎರಡು ಚರಾಕ್ಷರಗಳದಾವ ಇಲ್ಲಿ. ಅಂದ್ರೆ ಎಕ್ಸ್ ಅನ್ನು ಒಂದು ಚರಾಕ್ಷರ, y ಅನ್ನು ಕೂಡ ಇನ್ನೊಂದು ಚರಾಕ್ಷರ. ಇದು ಎರಡು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗ್ತೈತಿ, ಆದ್ರಿಂದ ಇಲ್ಲಿ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗುವುದಿಲ್ಲ ಇದು. ಈಗ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಯ ವಿಧಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. ಫಸ್ಟ್, ಏಕಪದೋಕ್ತಿಗಳು. ಇದನ್ನ ಮೊನೋಮಿಯಲ್ಸ್ ಅಂತೇಳಿ ಕರೀತಾರೆ. ಏಕ ಅಂದ್ರೆ ಏನಪ್ಪಾ? ಒಂದೇ ಒಂದು ಪದ ಅಂತ ಆಗ್ತೈತಿ. ಒಂದು ಪದವನ್ನ ಮಾತ್ರ ಹೊಂದಿರುವ ಬಹುಪದೋಕ್ತಿಗಳಿಗೆ ನಾವು ಏಕಪದೋಕ್ತಿ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, 2x, 2 ಮತ್ತು ಎಕ್ಸರ ಮಧ್ಯದಲ್ಲಿ ಏನಿದೆ? ಗುಣಾಕಾರ ಚಿಹ್ನೆ. ಇದು ಒಂದು ಏಕಪದ. 5x ರ ಘಾತ 3 ಮೈನಸ್ 4x ಸ್ಕ್ವೇರ್ y ಯುವರ ಘಾತ 4. ಯಾವುದೇ ಒಂದು ಸಂಖ್ಯೆ, ಅದು 2 ಅಂತ ಒಂದು ಸಂಖ್ಯೆ ತಗೊಂಡಿನಿ. ಇಲ್ಲಿ ಯಾವುದೇ ಒಂದು ಸಂಖ್ಯೆ ತಗೊಂಡ್ರು ಕೂಡ ಅದು ಏನಾಗ್ತದ? ಅದು ಏಕಪದೋಕ್ತಿ ಆಗ್ತೈತಿ. ಇವೆಲ್ಲ ಉದಾಹರಣೆಗಳೇನಪ್ಪ? ಏಕಪದೋಕ್ತಿಗಳಿಗೆ ಉದಾಹರಣೆಗಳಾದವು. ನೆಕ್ಸ್ಟ್ ಒಂದು ವಿಧ ನೋಡೋಣ. ದ್ವಿಪದೋಕ್ತಿ. ದ್ವಿ ಅಂದರೆ ಏನಪ್ಪ? ಎರಡು ಅಂತ ಅರ್ಥ ಆಗ್ತದ. ಇದಕ್ಕೆ ಬೈನಾಮಿಯಲ್ಸ್ ಅಂತೇಳಿ ಕರಿತೀವಿ. ಎರಡು ವಿಜಾತಿ ಪದಗಳನ್ನು ಮಾತ್ರ ಹೊಂದಿರುವ ಬಹುಪದೋಕ್ತಿಗಳಿಗೆ ನಾವು ದ್ವಿಪದೋಕ್ತಿ ಅಂಥೇಳಿ ಕರಿತೀವಿ. ಇಲ್ಲಿ ಯಾವುದನ್ನ ದ್ವಿಪದೋಕ್ತಿ ಅಂತ ಹೇಳ್ತೇವೆ? ಇಲ್ಲಿ ನೋಡ್ರಿ, p of x is equal to 2x plus 1. ಇದು ಪ್ಲಸ್ ಚಿಹ್ನೆ ಇರುವುದರಿಂದ ಇದು 2x ಒಂದು ಪದ, 1 ಇನ್ನೊಂದು ಬೀಜ ಪದ. ಅಂದ್ರೆ ಇದನ್ನ ಎರಡನ್ನು ಡಿವೈಡ್ ಏನು ಮಾಡ್ತಾ ಇದೆ? ಇದು ಪ್ಲಸ್ ಚಿಹ್ನೆ, ಆದ್ರಿಂದ ಇದು ದ್ವಿಪದೋಕ್ತಿಗಳಿಗೆ ಒಂದು ಉದಾಹರಣೆ ಆಯಿತು. ಅದೇ ರೀತಿ q of x is equal to x ಸ್ಕ್ವೇರ್ ಮೈನಸ್ ಎಕ್ಸ್. ಎಕ್ಸ್ ಒಂದೇ ಚರಾಕ್ಷರ ಇದೆ, ಕರೆ ಘಾತಾಂಕ ಏನೈತಿ? ಬೇರೆ ಬೇರೆ. ಇಲ್ಲಿ 2 ಐತಿ ಘಾತಾಂಕ, ಇಲ್ಲೇನೈತಿ? ಏನೂ ಇಲ್ಲ ಅಂದ್ರೆ 1 ಇದೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಎರಡು, ಇದು ದ್ವಿಪದೋಕ್ತಿಗೆ ಉದಾಹರಣೆ. ನೆಕ್ಸ್ಟ್, r of y is equal to y ರ ಘಾತ 10 ಪ್ಲಸ್ 1. ಇದು ಕೂಡ ಒಂದು ದ್ವಿಪದೋಕ್ತಿ ಆಗ್ತದೆ. t of m is equal to, ಇಲ್ಲಿ ನಾವು ಯಾವುದು ಒಳಗೆ ಬರ್ಕೊಂಡಿರ್ತೇವಲ್ಲ ಅದೇ ಒಂದು ಚರಾಕ್ಷರವನ್ನ ನಾವಿಲ್ಲಿ ಬರಿತಾ ಇದ್ದೇವೆ. m ರ ಘಾತ 32 ಪ್ಲಸ್ m ರ ಘಾತ 32, ಘಾತಾಂಕ ಬೇರೆ ಬೇರೆ ಇದೆ ಅಲ್ಲ, ಅದಕ್ಕೆ ಇಲ್ಲಿ ದ್ವಿಪದೋಕ್ತಿಗಳು. ಇಲ್ಲೊಂದು ಎಕ್ಸಾಂಪಲ್ ತಗೊಂಡೇನು ನೋಡ್ರಿ. ಇದು 5x ಪ್ಲಸ್ 2x. ಒಂದೇ ಚರಾಕ್ಷರ ಇದೆ, ಕರೆ ಏನ? ಎರಡು ಘಾತಾಂಕ ಒಂದೇ ಆಗಿದೆ, ಆದ್ರಿಂದ ಎರಡನ್ನ ಕೂಡಿಸಿದ್ರೆ ಏನಾಯ್ತಪ್ಪ? 7x ಆಗ್ತೈತಿ. ಇದು ದ್ವಿಪದ ಆಗಂಗಿಲ್ಲ, ಯಾಕಂದ್ರೆ ಒಂದೇ ಘಾತ ಒಂದೇ ಇರುವುದರಿಂದ ಇದು ಏಕಪದ ಆಗ್ತೈತಿ ಎರಡನ್ನು ಕೂಡಿಸಿದ್ರೆ. ಅಥವಾ ನಾನಿಲ್ಲಿ ತಿಳ್ಕೊರಿ 6y ಮೈನಸ್ 3y ಅಂತ ತಗೊಂಡಿನಿ. ಒಂದೇ ಚರಾಕ್ಷರ ಇದ್ರೂ ಕೂಡ ಘಾತಾಂಕ ಒಂದೇ ಆಗಿರುವುದರಿಂದ 6ರಲ್ಲಿ 3 ಕಳೆದ್ರೆ ಏನಾಗ್ತೈತಪ್ಪ? ಇಲ್ಲಿ 3y ಅಂತ ಆಗ್ತದ. ಒಂದು ವೇಳೆ ನಾನಿಲ್ಲಿ ಘಾತಾಂಕ ಬೇರೆ ತಗೋನಿ ಅಂತಂದ್ರೆ ಅದು ದ್ವಿಪದ ಆಗ್ತೈತಿ. ಈ ಥರ ದ್ವಿಪದೋಕ್ತಿಗಳು ಅಂಥೇಳಿ ನಾವು ಹೇಳ್ಬೋದು. ಇನ್ನು ಮೂರನೇ ಒಂದು ವಿಧ ಬರ್ತದ ತ್ರಿಪದೋಕ್ತಿಗಳು ಅಂಥೇಳಿ. ತ್ರಿಪದೋಕ್ತಿ ಅಂದರೆ ಟ್ರೈನಾಮಿಯಲ್ಸ್. ಅಂದ್ರೆ 3 ವಿಜಾತಿ ಪದಗಳನ್ನು ಮಾತ್ರ, ಬರೇ 3 ಪದಗಳು ಅಂತ ಹೇಳಬಾರ್ದು, ವಿಜಾತಿ ಪದಗಳು ಮೆನ್ಷನ್ ಮಾಡಬೇಕು. ಯಾಕಂದ್ರೆ ನಾನು ಇಲ್ಲಿ ಹೇಳಿದ್ನೀಗ, ಇಲ್ಲಿನ 2 ಪದ ಬರ್ತಿದ್ದೆ ಹೌದಿಲ್ಲ, ಇವೆರಡು ಸಜಾತಿ ಪದಗಳಾಗ್ತವೆ. ಆದ್ದರಿಂದ 3 ವಿಜಾತಿ ಅಂತ ಮೆನ್ಷನ್ ಮಾಡಬೇಕಲ್ಲಿ. 3 ವಿಜಾತಿ ಪದಗಳನ್ನು ಮಾತ್ರ ಹೊಂದಿರುವ ಬಹುಪದೋಕ್ತಿಗಳಿಗೆ ತ್ರಿಪದೋಕ್ತಿಗಳು. ಇಲ್ಲಿ 3 ಅಂದ್ರೆ ಏನಪ್ಪ? 3 ಪದ ಅಂಥೇಳಿ ಅರ್ಥ ಆಗ್ತದೆ. ಇಲ್ಲಿ ಹೆಂಗೆ ಎಕ್ಸಾಂಪಲ್ ತಗೋಬಹುದು ನಾವು ಅಂದ್ರೆ p of x is equal to x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1. ಇಲ್ಲಿ 3 ಪದಗಳು, x ಸ್ಕ್ವೇರ್ ಒಂದು ಪದ, 2x ಇನ್ನೊಂದು ಪದ, 3 ಪದಗಳಾದವು. q of x is equal to √2 ಪ್ಲಸ್ x ಮೈನಸ್ x ಸ್ಕ್ವೇರ್. ನಾವು
ಘಾತಾಂಕ ಸೇಮು ಬರಿಬೋದು ಅಥವಾ ಹಿಂದೆ ಮುಂದೆ ಬರೆದ್ರೂ ಕೂಡ ಅಲ್ಲಿ ನಾವು ಪದಗಳು 3 ಅದಾವಲ್ಲ, 3 ಪದಗಳು ಅಂಥೇಳಿ ಹೇಳ್ತಾರೆ. ಆರ್ ಆಫ್ ಯು ಇಸ್ ಕೊಡು ಯು ಪ್ಲಸ್ ಯು ಸ್ಕ್ವೇರ್ ಮೈನಸ್ 5. ಇವು 3 ಪದೋಕ್ತಿಗಳಿಗೆ ಏನಾಯಿತು, ಉದಾಹರಣೆಗಳಾಯಿತು. ಇನ್ನು ಇಲ್ಲಿ ನಾವು ಒಂದು ಸ್ವಲ್ಪ ನೆನಪಿಟ್ಕೋಬೇಕಪ್ಪ ಏನು ಅಂತ ಅನ್ನೋದನ್ನು ಇಲ್ಲಿ ಗಮನಿಸ್ರಿ. ಸ್ಥಿರ ಬಹುಪದೋಕ್ತಿ ಅಂದರೆ ಏನು ಅನ್ನೋದನ್ನು ನೋಡೋಣ. ನಾವೀಗ ಬಹುಪದೋಕ್ತಿ ಅಂದರೆ ಏನು ನಮಗೆ ಈಗಾಗಲೇ ಗುರ್ತೈತಿ, ಹೌದಾ? ಈಗ ಸ್ಥಿರ ಬಹುಪದೋಕ್ತಿ ಅಂದರೆ ಏನು? 2 ಎಂಬುದು ಈ ಪದ ಏನಾಗ್ತೈತಿ, ಎರಡನ್ನೂ ಕೂಡ ಒಂದು ಬಹುಪದೋಕ್ತಿ ಅಂತ ಈಗಾಗಲೇ ನಾವು ನೋಡಿದ್ವಿ. ಇದು ಏಕಪದೋಕ್ತಿ ಅಂತಲೂ ನೋಡಿದ್ವಿ. 2 ಎಂಬುದು ಸಹ ಒಂದು ಬಹುಪದೋಕ್ತಿಯಾಗಿದೆ. ಇದನ್ನು ನಾವು ಸ್ಥಿರ ಬಹುಪದೋಕ್ತಿ ಅಂಥೇಳಿ ಕರಿತೇವೆ. ಯಾವುದೇ ಒಂದು ನಂಬರ್ ಅದನ್ನು ನಾವು ಸ್ಥಿರ ಬಹುಪದೋಕ್ತಿ ಅಂಥೇಳಿ ಕರಿತೇವೆ. ಏಕೆಂದರೆ 2ಅನ್ನು ನಾವು 2 ಎಕ್ಸರ ಘಾತ 0 ಅಂತಲೂ ಕೂಡ ನಾವೇನು ಬರಿಬಹುದು. ಉದಾಹರಣೆಗೆ ಸ್ಥಿರ ಬಹುಪದೋಕ್ತಿಗೆ -5, 7, 9, 3 ಇವೆಲ್ಲ ಏನಪ್ಪ ಸ್ಥಿರ ಬಹುಪದೋಕ್ತಿ ಆಗ್ತದೆ. ಈಗ ನಾವು ವಿಚಾರ ಮಾಡೋಣ, ಇನ್ನೊಂದು ಸ್ಥಿರ ಬಹುಪದೋಕ್ತಿ ತಗೊಳ್ಳೋಣ, 0 ತಗೊಳ್ಳೋಣ. 0ನೂ ಕೂಡ ಒಂದು ಸ್ಥಿರ ಬಹುಪದೋಕ್ತಿನೇ, ಆದರೆ ಅದನ್ನು ಶೂನ್ಯ ಬಹುಪದೋಕ್ತಿ ಅಂತಲೂ ಕೂಡ ಇಲ್ಲೇ ಕರೀತಾರೆ. ಹಾಗಾಗಿ ಇವತ್ತು ನಾವೇನಪ್ಪ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ಅವುಗಳ ವಿಧಗಳು ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿ ಮತ್ತು ಸ್ಥಿರ ಬಹುಪದೋಕ್ತಿಯನ್ನು ಕೂಡ ಚರ್ಚಿಸಿದ್ವಿ. ಹಾಗಾಗಿ ನನ್ನ ಒಂದು ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಕೊನೆ ತನಕ ನನ್ನ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೇನೆ.